Good morning. Welcome back to Lakshmi Tengi Physics Academy. ಸೊ ನಾವು ಲಾಸ್ಟ್ ಕೆಲವೊಂದಷ್ಟು ವಿಡಿಯೋಸ್ಗಳಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್ ಮೇಲ್ಗಡೆ ನಂಬರ್ ಆಫ್ ಕ್ವಶನ್ಸ್ಗಳನ್ನು KCET ನೀಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದು ರೀ. ಅದಾದ್ಮೇಲ್ಗಡೆ ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ 2024 ಕೇಳಿರ್ತಕ್ಕಂಥ CET ಮತ್ತು ನೀಟ್ ಕ್ವಶನ್ಸನ್ನು ಕೂಡ ಏನು ಮಾಡಿದ್ದು ರೀ, ಡಿಸ್ಕಷನ್ಸ್ ಮಾಡಿದ್ದು. ಸೊ ಈ ವಿಡಿಯೋದಲ್ಲಿ So current electricity, the biggest chapter in your second year. Okay, so ಇದು ಚಾಪ್ಟರ್ ಬಗ್ಗೆ ನಿಮಗೆ ಹಂಗೆ ಜಸ್ಟ್ ಇನ್ಕ್ಲೂಡ್ ಹೇಳ್ಕೊಡ್ಬೇಕು ಅಂತಂತಂದರೆ, ಸೊ ಅಪ್ ಟು ಒಂದು 12ರಿಂದ 14 ಮಾರ್ಕ್ಸ್ ಎದಕ್ಕೆ ಬರುತ್ತೆ, ಇದು ಥಿಯರಿ ಎಕ್ಸಾಮ್ಸ್ಗೆ ಬರುತ್ತೆ ನೋಡಿ. ಎಷ್ಟು ಮಾರ್ಕ್ಸ್? 12ರಿಂದ 14 ಮಾರ್ಕ್ಸ್. KCETಗೆ ಸೊ ಒಂದು 2ರಿಂದ 3 ಕ್ವಶನ್ಸ್ಗಳನ್ನು ಇದೇ ಚಾಪ್ಟರಿಂದನೇ ಏನು ಮಾಡ್ತಾನೆ ರೀ, ಅರೈಸ್ ಮಾಡ್ತಾನೆ KCETಗೆ. ಆ್ಯಂಡ್ ನೀವು ನೀಟ್ ಆ್ಯಂಡ್ JEE ತೊಗೊಂಡ್ಬಿಟ್ರಿ ಅಂತ ಅನ್ಕೊಳ್ರಿ. ನಾವು ಹೇಳೋಣ ನೀಟ್ ಆ್ಯಂಡ್ JEE ಮಿನಿಮಮ್ 1 or 2 ಕ್ವಶನ್ಸನ್ನು ಕಂಪಲ್ಸರಿ ಕೇಳ್ತಾನೆ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದ್ರಿ? ಸೊ ಕರೆಂಟ್ ಎಲೆಕ್ಟ್ರಿಸಿಟಿ, ರೈಟ್. ಓಕೆ, ಸೊ ಥಿಯರಿನ ಆಲ್ರೆಡಿ ಸ್ಟಡಿ ಮಾಡಿರ್ತೀರ. ಸೊ ಅದಕ್ಕಾಗಿ ಏನು ಮಾಡೋಣ, ನಂಬರ್ ಆಫ್ ಕ್ವಶನ್ಸ್ಗಳನ್ನು ಯಾವ್ಯಾವ ರೀತಿಯೆಲ್ಲ ಸಾಲ್ವ್ ಮಾಡ್ತೀರಾ ಅನ್ನೋದನ್ನು ಡಿಸ್ಕಷನ್ಸ್ ಮಾಡೋಣ. ಓಕೆ, ಸೊ ನಿಮಗೆ ಯಾವ್ಯಾವ ಕ್ವಶನ್ಸ್ಗಳನ್ನು ಡಿಸ್ಕಷನ್ಸ್ ಮಾಡುತ್ತೆ ಅನ್ನೋದನ್ನು ಕೂಡ ಏನು ಮಾಡುತ್ತೆ, ಸೊ ಬೋರ್ಡ್ ಮೇಲ್ಗಡೆ ತೋರಿಸುತ್ತೆ. ಹಿಯರ್ ಆರ್ ದ ಕ್ವಶನ್ಸ್. ಸೊ ಕ್ವಶನ್ಸನ್ನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾನು ಮೊದಲೇ ಹೇಳಿದೆ, ಸೊ ನೀವು ಫಿಸಿಕ್ಸಲ್ಲಿ ಸ್ಟ್ರಾಂಗ್ ಇರಬೇಕು ಅಂತ ಅನ್ಕೊಳ್ರಿ, ಮ್ಯಾಥಮೆಟಿಕಲಿ ಸ್ಟ್ರಾಂಗ್ ಇರಬೇಕು ರೀ. ಮ್ಯಾಥಮೆಟಿಕಲಿ ಸ್ಟ್ರಾಂಗ್ ಇರಬೇಕು ಅಂತಂತಂದರೆ ಯು ನೀಡ್ ಫಾರ್ಮುಲಾಸ್, ಮಲ್ಟಿಪ್ಲಿಷನ್ಸ್, ಎಡಿಷನ್ಸ್, ಡಿಫರೆನ್ಸಿಯೇಷನ್ಸ್, ಇಂಟಿಗ್ರೇಷನ್ಸ್. ಹಾಗಾದ್ರೆ ಇಲ್ಲಿ ಚಾಪ್ಟರ್ದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳನ್ನು ಸ್ವಲ್ಪ ಒಂದು 5 ನಿಮಿಷ ಏನು ಮಾಡೋಣ ರೀ, ಡಿಸ್ಕಷನ್ಸ್ ಮಾಡೋಣ. ಯಾವುದ್ರಿ ಇಂಪಾರ್ಟೆಂಟ್ ಫಾರ್ಮುಲಾಸ್? ಫಸ್ಟ್ ಫಾರ್ಮುಲಾನ ಬರುತ್ತೆ ರೀ, ಕರೆಂಟ್ ಫಾರ್ಮುಲಾ. I = ಏನು ತೊಗೊಳ್ತಾರೆ ಇಲ್ಲಿ, Q ಡಿವಿಸಿಬಲ್ ಬೈ T ಅಂತ ತೊಗೊಂಡ್ಬಿಡ್ತೀರ. I ಅಂದರೆ ಕರೆಂಟ್ ರೀ, Q ಅಂತಂದರೆ ಚಾರ್ಜಸ್ಸು, T ಅಂದರೆ ಟೈಮಿಂಗು. ಸೊ ಇಲ್ಲಿ I = dQ ಬೈ dt ಅಂತಲೂ ತಗೋಬಹುದು. ಎಕ್ಸಾಕ್ಟ್ಲಿ ರೈಟ್, ಒಂದು ಫಾರ್ಮುಲಾ. ಅದರ ಸೆಕೆಂಡ್ ಒನ್ ಏನು ಬರ್ತದೆ ಅನ್ಕೊಳ್ಳೋಣ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಓಮ್ಸ್ ಲಾ ಬರುತ್ತೆ. ಏನು ಹೇಳ್ತಾರೆ ಅದು ಓಮ್ಸ್ ಲಾ? ದಟ್ V = I × R. V ಅಂದ್ರೆ ರೀ ವೋಲ್ಟೇಜ್, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಏನು ಕರಿತಿರಲ್ಲ, ದ್ಯಾಟ್ ಈಸ್ ಒನ್. I ಅಂತಂತಂದರೆ ಕರೆಂಟು, ಎಲೆಕ್ಟ್ರಿಕ್ ಕರೆಂಟು. R ಅಂತಂತಂದರೆ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ರೆಸಿಸ್ಟೆನ್ಸ್ದ ಇನ್ನೊಂದು ಫಾರ್ಮುಲಾ ಬರುತ್ತೆ ನೋಡ್ರಿ, ದಟ್ R = ρL ಡಿವಿಸಿಬಲ್ ಬೈ ಏನು ತೊಗೊಳ್ತೀರ, E. Here R depends on L and A and ρ means a specific resistance ಅಂತಲೂ ಕರಿತೀರ. ಸೊ ಇಲ್ಲ ಅಂತಂದರೆ ಇದನ್ನೇ ಮಾಡ್ಕೊಳ್ತೀರ ಅಂದರೆ ರೆಸಿಸ್ಟಿವಿಟಿ ಅಂತಲೂ ಕೂಡ ಕರಿತೀರ. ಸೊ ಇದೇ ಫಾರ್ಮುಲಾಸನ್ನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಬರೀತು ನೋಡ್ರಿ, ದಟ್ R = ρ ಆ್ಯಸ್ ಇಟ್ ಈಸ್, L ಆ್ಯಸ್ ಇಟ್ ಈಸ್, ಬಟ್ ಏರಿಯಾನೇ ಏನು ತೊಗೊಳ್ತಾರೆ ಇಲ್ಲಿ, 5R². ಸೊ ಒಂದು ಸ್ಮಾಲ್ ಕಾನ್ಸೆಪ್ಟನ್ನು ಏನು ಮಾಡೋಣ ಇಲ್ಲಿ, ಸೊ ಡಿಸ್ಕಷನ್ಸ್ ಮಾಡೋಣ. ಫಾರ್ ಎಕ್ಸಾಂಪಲ್ಸ್, ನಾನೊಂದು ವಯರನ್ನು ತೊಗೊಂಡೆ ಅಂತ ಅನ್ಕೊಳ್ರಿ. ಇದು ರೆಸಿಸ್ಟೆನ್ಸ್ ಏನದ ರೀ, R1. ಲೆಂತ್ ಏನದ ರೀ, L1. ರೇಡಿಯಸ್ ಏನದ ರೀ, ಸ್ಮಾಲ್ r1 ಅಂತ ತೊಗೊಂಡ್ರೆ. ಆ್ಯಂಡ್ ನಾವು ಅಲ್ಲಿ ಟೇಕ್ ದ ಅನದರ್ ಒನ್ ದೇ, ಇನ್ನೊಂದನ್ನು ತೊಗೊಳ್ಳಿ. ಇದು ರೆಸಿಸ್ಟೆನ್ಸ್ ಏನದ ರೀ, R2. ಲೆಂತ್ ಏನದ ರೀ, L2. ಆ್ಯಂಡ್ ರೇಡಿಯಸ್ ಏನದ ರೀ, R2. ಸೊ ಇವುಗಳ ರೇಷಿಯೋಸನ್ನು ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಅನ್ಕೊಳ್ರಿ. ನಾವು ಇಟ್ ಬಿಕಮ್ಸ್ R1 = ρ. If the same materials, then resistivity is remains same. L1 so divisible by pi R1². This is equation number 1. Now again you can take the R2, that R2 = ρ L2 divisible by pi R2².
ಇದ್ರ ಮೇಲೆ ಕೇಳ್ತಾನೆ ನಿಮಗೆ ನಂಬರ್ ಆಫ್ ಕ್ವಶನ್ಸ್ಗಳನ್ನು ಸಿ ಟಿ ಸಹ ಕೇಳಿದಾನೆ. ಕ್ಯಾನ್ ಡಿಸ್ಕಸ್ ದಟ್ ಕ್ವಶನ್ಸ್ ಆಲ್ಸೋ. ಅಂದರೆ ರೇಷಿಯೋಸನ್ನು ತೊಗೊಂಡ್ಬಿಟ್ಟು ಅನ್ಕೋಣ R1 ಡಿವಿಸಿಬಲ್ ಬೈ R2. ಹಂಗಾರೆ ರೋ ಮತ್ತು ರೋ ಏನಾಗ್ತದೆ ಕ್ಯಾನ್ಸಲ್, ಪೈ ಆ್ಯಂಡ್ ಪೈ ವ್ಯಾಲ್ಯೂಸ್ ಗೆಟ್ ಕ್ಯಾನ್ಸಲ್. ನಾವು ದಿಸ್ ಇಕ್ವೇಶನ್ ಬಿಕಮ್ಸ್ L1 divisible by L2 into R2 square divisible by R1 square. ಸೊ ಹೆಂಗೆ ಕ್ವಶನ್ಸನ್ನು ಹೆಂಗೆ ರೈಸ್ ಮಾಡ್ತಾನೆ ಅಂತಂದರೆ, 2 ವೈರನ್ನು ಕೊಡ್ತಾನೆ ರೀ, ಸೇಮ್ ಮಟೀರಿಯಲ್ಸ್ ಅಂತ ಹೇಳ್ತಾನೆ, ರೇಡಿಯಸನ್ನು ಕೊಡ್ತಾನೆ, ಲೆಂತನ್ನು ಕೊಡ್ತಾನೆ, ಇವುಗಳ ರೇಷಿಯೋಸನ್ನು ಕೊಟ್ಟು ಸೊ ರೆಸಿಸ್ಟೆನ್ಸ್ದ ರೇಷಿಯೋ ಎಷ್ಟು ಅಂತ ಕೇಳ್ತಾನೆ. ಯು ನೀಡ್ ಯೂಸ್ ದಿಸ್ ಫಾರ್ಮುಲಾಸ್, ಇವು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್. ಯಾವುದ್ರಿ ದಿಸ್ ಫಾರ್ಮುಲಾ. ಓಕೆ, ಸಮ್ಟೈಮ್ಸ್ ಮಾಸ್ದ ರೇಷಿಯೋನು ಕೊಟ್ಟಿದ್ದ ನೋಡ್ರಿ. ದ ಮಾಸ್ ಅಪ್ ಟು ವೈರ್ಸ್ ಈಸ್ M1 ಆ್ಯಂಡ್ M2, ಲೆಂತ್ ಕೊಟ್ಟಿರ್ತಾನೆ, ದೆನ್ ಫೈಂಡ್ ಔಟ್ ದ ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಅಂತಲೂ ಕೂಡ ಹೇಳ್ತಾನೆ. ಸಿಂಪಲ್, ಇನ್ ಟರ್ಮ್ಸ್ ಆಫ್ ಮಾಸ್ ಕೊಟ್ಟಿದ್ದ ಅಂತ ಅನ್ಕೋಡ್ರಿ. ಹೌ ಯು ಆರ್ ಗೋಯಿಂಗ್ ಟು ಟೇಕ್ ದ ಡೆನ್ಸಿಟಿ ಹಿಯರ್? ದ ಡೆನ್ಸಿಟಿ ಈಸ್ ಈಕ್ವಲ್ ಟು ಏನು ತೊಗೊಳ್ತೀರಾ, ಮಾಸ್ ಡಿವಿಸಿಬಲ್ ಬೈ ವಾಲ್ಯೂಮ್. ದೆನ್ ವಾಟ್ ಇಸ್ ದ ವಾಲ್ಯೂಮ್ ಈಸ್ ಈಕ್ವಲ್, ಸಾರಿ ಮಾಸ್ ಈಸ್ ಈಕ್ವಲ್ ಟು ಸೊ ಡೆನ್ಸಿಟಿ ಇಂಟು ವಾಲ್ಯೂಮ್. If same materials, then densities remain same. So now mass volume into sorry rho into ಸೊ ವಿ ಅಂತ ತೊಗೊಳ್ತಿರಲ್ಲ, ನಾನು ವಿ ಅಂದರೆ ಏನು ವ್ಯಾಲ್ಯೂಮ್ ತೊಗೊಳ್ತೀನಲ್ಲ ಅದನ್ನು ಏನು ಮಾಡ್ಕೊಳ್ತೀನಿ, ಚೇಂಜಸ್ ಮಾಡ್ಕೊಳ್ತೀನಿ. ದಟ್ ಈಸ್ ಬಿಕಮ್ಸ್ ಏರಿಯಾ ಇಂಟು ಲೆಂತ್. ಹಂಗಾರೆ ಏರಿಯಾ ಈಸ್ ಈಕ್ವಲ್ ಟು ಏನಾಗುತ್ತೆ ರೀ ಇಲ್ಲಿ, ಮಾಸ್ ಡಿವಿಸಿಬಲ್ ಬೈ ರೋ ಇಂಟು ಎಲ್. ಕರೆಕ್ಟ್. ಇದನ್ನ ಎಲ್ಲಿ ಆ್ಯಡ್ ಮಾಡ್ಕೋಬೇಕ್ರಿ, ಇಲ್ಲದ ನೋಡ್ರಿ, ಹಿಯರ್ ಇಸ್ ಇಕ್ವೇಷನ್ಸ್. ಈ ಸ್ಟಾರ್ ಬರ್ದಿರ್ತಲ್ಲ ಮೆನ್ಷನ್ ಮಾಡಿರ್ತಕ್ಕಂಥ ಇಕ್ವೇಷನ್ಸ್ ಅಲ್ಲಿ ಬರೀಕೊಟ್ರಿ, ಇಲ್ಲೇ ಬರೀತು ನೋಡ್ರಿ, ಪಕ್ಕದಲ್ಲೇ ಬರೀತು. ದಟ್ ಆರ್ ಈಸ್ ಈಕ್ವಲ್ ಟು ರೋ ಎಲ್ ಡಿವಿಸಿಬಲ್ ಬೈ ಎ. ದೆನ್ ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ ರೀ ಇದು, ಸೊ ರೋ ಎಲ್ ಡಿವಿಸಿಬಲ್ ಬೈ ಎಮ್ ಹೋಲ್ ಡಿವಿಸಿಬಲ್ ಬೈ ಏನಾಗುತ್ತೆ ರೀ ಇದು, ಅಗೇನ್ ಸಾರಿ ರೋ ಇಂಟು ಎಲ್. Now it is becomes rho square L square divisible by M. ಸೊ ಹಂಗಂದ್ರೆ ಅವನು ಡೆನ್ಸಿಟಿ ಏನಾದರೂ ಕೊಟ್ಟಿದ್ದ ಅಂತಂದರೆ ಬೇರೆ ಮಟೀರಿಯಲ್ಸು ತೊಗೊಳ್ರಿ, ಇಲ್ಲ ಅಂತಂದರೆ ಓನ್ಲಿ ಎಲ್ ಮತ್ತು ಎಮ್ ಕೊಟ್ಟಿದ್ದ ಅಂತಂದ್ರೂ ಕೂಡ ತೊಗೊಳ್ರಿ, ಲೆಂತ್ ಮತ್ತು ಮಾಸ್ನ ಕೊಟ್ಟಿದ್ದೆ. ನಾವು ಯು ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ. ಯಾಕೆ ಇದೇ ಟಾಪಿಕನ್ನು ಯಾಕೆ ಜಾಸ್ತಿ ನಿಮಗೆ ಎಕ್ಸ್ಪ್ಲೇನ್ ಮಾಡತ್ತಿರೋದು ಅಂತಂದರೆ, ಡೀಟೇಲ್ಸ್ ಆಗಿ ಹೇಳ್ತಿರೋದು ಅಂತಂದರೆ, ಇದೇ ಟಾಪಿಕ್ಸ್ ಮೇಲ್ಗಡೆನೇ ಕೇಳ್ತಾನೆ. ಅರ್ಥ ಆಯ್ತಾ? ರೆಸಿಸ್ಟೆನ್ಸ್ ಆಫ್ ಟು ವೈರ್ಸ್ ಇರ್ಬೋದು, ಅದ್ರ ಮಾಸ್ ಕೊಟ್ಟಿರ್ಬೋದು, ಲೆಂತ್ ಕೊಟ್ಟಿರ್ಬೋದು, ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಲೂ ಕೂಡ ಏನು ಮಾಡ್ತಾನೆ ರೀ, ಕೇಳ್ತಾನೆ. ಯಾಕೆ ನೆಕ್ಸ್ಟ್ ಕ್ವಶನ್ಸಲ್ಲಿ ಸಾಲ್ವ್ ಮಾಡೋಣ ರೀ, ರೈಟ್. ಇವು ಇಂಪಾರ್ಟೆಂಟ್ ಕ್ವಶನ್ಸ್. ಇದಾದ್ಮೇಲೆ ಇನ್ನೂ ಒಂದು 2-3 ನಂಬರ್ ಆಫ್ ಕ್ವಶನ್ಸ್ಗಳು ಅದಾವೆ ರೀ. ರೆಸಿಸ್ಟೆನ್ಸ್ ಇನ್ ಸಿರೀಸ್ ಅಂತ ತೊಗೊಂಡ್ಬಿಟ್ಟು ಅನ್ಕೋಣ, ಏನಾಗುತ್ತೆ ರೀ ಇಲ್ಲಿ, R1 ಪ್ಲಸ್ R2 ನಾವು ಪ್ಲಸ್ ಸೊ ಆನ್ ಅಪ್ ಟು ಏನು ತೊಗೊಳ್ತಾರೆ ಇಲ್ಲಿ RN. ಅದೇ ಪ್ಯಾರಲಲ್ ಅಂತ ತೊಗೊಂಡ್ಬಿಟ್ಟು ಅನ್ಕೋಣ, ಏನಾಗುತ್ತೆ ರೀ, ದಟ್ RP 1/RP is equal to 1/R1 plus 1/R2 now plus so on up to ಏನು ತೊಗೊಳ್ತಿಲ್ಲ 1/RN. ಇವು ರೆಸಿಸ್ಟೆನ್ಸ್ ಇನ್ ಸಿರೀಸ್ ಆ್ಯಂಡ್ ಪ್ಯಾರಲಲ್. ಇದಾಗಲೇ ಓಕೆ. ಸೊ ಇದಾದ್ಮೇಲೆ ಸೊ ನಿಮ್ಗೆ ಇನ್ನೊಂದು ಫಾರ್ಮುಲಾಸ್ ಬರುತ್ತೆ, ಕರೆಂಟು ಮತ್ತು ಡ್ರಿಫ್ಟ್ ವೆಲಾಸಿಟಿಗಳ ರಿಲೇಷನ್ಸ್ ಇರ್ತಕ್ಕಂಥ ಒಂದು ಫಾರ್ಮುಲಾ. Now that is I is equal to NEA into ಏನು ತೊಗೊಳ್ತಾರೆ VD. VD ಅಂದರೆ ಏನ್ರಿದೆ, ಡ್ರಿಫ್ಟ್ ವೆಲಾಸಿಟಿ. A means area, E means ಚಾರ್ಜ್ ಅಂಡ್ ಎಲೆಕ್ಟ್ರಾನ್ಸ್, N means ನಂಬರ್ ಡೆನ್ಸಿಟಿ, ಎಲೆಕ್ಟ್ರಾನ್ ಡೆನ್ಸಿಟಿ ಅಂತ ತೊಗೊಳ್ತಾರೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತಲೂ ಕೂಡ ತೊಗೊಳ್ತಾರೆ. I means ಕರೆಂಟ್. ಇದಾಗಲೇ ರೈಟ್. ಇನ್ನೊಂದು ನಿಮಗೆ ಕಂಡಕ್ಟಿವಿಟಿ ಇದು ಕೂಡ ಬರುತ್ತೆ. ಕಂಡಕ್ಟಿವಿಟಿ ಈಸ್ ಏನು ತೊಗೊಳ್ತಾರೆ, ಸಿಗ್ಮಾ ಈಸ್ ಈಕ್ವಲ್ ಟು NE square tau divisible by M. ರೈಟ್. ಇದಾದ್ಮೇಲೆ ಏನು ತೊಗೊಳ್ತಾರೆ, ಕರೆಂಟ್ ಡೆನ್ಸಿಟಿ ತೊಗೊಳ್ತಾರೆ, ದಟ್ J is equal to I divisible by A. It is not I, it is not J. ಕರೆಂಟ್ ಡೆನ್ಸಿಟಿ I by ಏನು ತೊಗೊಳ್ತಾರೆ A. ಕರೆಂಟ್ ಈಸ್ ಅ ಟೆನ್ಸರ್ ಕ್ವಾಂಟಿಟಿ, ಮೀನ್ಸ್ ಸ್ಕೇಲರ್ ಅಂತಲೂ ಕೂಡ ಮೆನ್ಷನ್ ಮಾಡ್ತಾರೆ. But current density is in a vector quantity, remember. Is that clear? Okay. So ಇದಾದ್ಮೇಲೆ ಮತ್ತೆ ಏನು ತೊಗೊಳ್ತಾರೆ ಅನ್ಕೋಣ, ಮೈಕ್ರೋಸ್ಕೋಪಿಕ್ ವ್ಯೂ ಆಫ್ ಓಮ್ಸ್ ಲಾ. ನಾವು ಏನು ತೊಗೊಳ್ತಾರೆ, ದಟ್ J is equal to ಸಿಗ್ಮಾ ಟೈಮ್ಸ್ E ಅಂತಲೂ ಕೂಡ ಹೇಳ್ತೇನೆ.
ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಟೈಮ್ಸ್ ಇ. ಸೊ ಇವೆಲ್ಲವೂ ಕೂಡ ಏನು ಅನ್ಕೋಣ, ಇಂಪಾರ್ಟೆಂಟ್ ಫಾರ್ಮುಲಾಸ್, ರೈಟ್? ಇನ್ನೂ ಅದಾವ್ರಿ. ಸೊ ನೆಕ್ಸ್ಟ್ ಟಾಪಿಕ್ದಲ್ಲಿ, ಸೊ ನೆಕ್ಸ್ಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡುವಾಗ ಕೆಲವೊಂದಷ್ಟು ಕ್ವಶನ್ಸ್ಗಳನ್ನು ಫಾರ್ಮುಲಾಸ್ಗಳನ್ನು ಡಿಸ್ಕಷನ್ಸ್ ಮಾಡೋಣ. ಇದರಲ್ಲಿ ಬರುತ್ತೆ ನೋಡ್ರಿ. ಸೊ ಯಾವ್ದು ಅನ್ಕೋಣ? ಸೊ ಫಸ್ಟ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ಸ್ ಮಾಡೋಣ ಇವಾಗ, ರೈಟ್? ಓಕೆ ದೆನ್ ನಾವು ಸೊ ಇಲ್ಲಿ ಫಸ್ಟ್ ಕ್ವಶನ್ಸನ್ನು ಅಬ್ಸರ್ವ್. ಸೊ ಏನದ ನೋಡ್ರಿ ಫಸ್ಟ್ ಕ್ವಶನ್ಸನ್ನು, ವೈರ್ ಆಫ್ ರೆಸಿಸ್ಟೆನ್ಸ್ ಆರ್, ಒಂದು ವೈರ್ ಅದ ರೀ, ಅದಕ್ಕೆ ರೆಸಿಸ್ಟೆನ್ಸ್ ಆರ್ ಅದ, ಈಸ್ ಡಿವೈಡೆಡ್ ಇಂಟು 10 ಈಕ್ವಲ್ ಪಾರ್ಟ್ಸ್. ರಿಮೆಂಬರ್, these parts are connected in parallel. The equivalent resistance of such connections will be, ನಾನೇನು ತಗೋತೀನಿ ನೋಡ್ರಿ. ಸೊ ನಾವು ಹಿಯರ್ ಒಂದು ವೈರನ್ನು ತಗೋತೀನಿ ರೀ, ಇದನ್ನು ವೈ ಎ ಬಿ ಹಿಯರ್. ಇದನ್ನ ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಯಾನ್ರಿ ಅವನು? 10 ಪಾರ್ಟ್ಸ್. ಇದರ ಟೋಟಲ್ ರೆಸಿಸ್ಟೆನ್ಸ್ ಏನದ ರೀ? ಆರ್. ಹಾಗಾದ್ರೆ ಈ ರೀತಿ ಅವನೊಂದು 10 ಪಾರ್ಟ್ಸ್ ಆಗಿ ಏನು ಮಾಡ್ಯಾನ್ರಿ? ಡಿವೈಡ್ ಆಗ್ಯಾನಂತ ಅನ್ಕೊಳ್ಳಿ. 3, 4, 5, 6, 7, 8, 9 ಆ್ಯಂಡ್ 10. ಪ್ರತಿಯೊಂದು ಪಾರ್ಟ್ಸಿಗೆ ಕೂಡ ಏನು ಬರುತ್ತೆ ನೋಡ್ರಿ ಇಲ್ಲಿ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಫಸ್ಟ್ ಪಾರ್ಟ್ ಅಂತ ತೊಗೊಂಡ್ರೆ, ಫಸ್ಟ್ ಪಾರ್ಟಿಗೆ ಏನು ಬರುತ್ತೆ ರೀ ರೆಸಿಸ್ಟೆನ್ಸ್? ನಾವು ಬಿಕಮ್ಸ್ R/10. ನಿಜಕ್ಲೆ ಸೆಕೆಂಡ್ ರೆಸಿಸ್ಟೆನ್ಸ್ ಏನು ಬರುತ್ತೆ ಅಗೇನ್? R/10, ರೈಟ್? ಥರ್ಡ್ಗೆ ಏನು ಬರುತ್ತೆ ರೀ ಮತ್ತೆ? R/10. ಹಂಗೆ ಎಷ್ಟು ಅದಾವ್ರಿ ಇಲ್ಲಿ ಟೋಟಲು? 10 ಅದಾವ್ರಿ, 10 ಅದಾವ, 10 ಪಾರ್ಟ್ಸ್. ಈ 10 ಪಾರ್ಟ್ಸ್ಗಳನ್ನ ಯಾವ ರೀತಿ ಕನೆಕ್ಟ್ ಮಾಡ್ಯಾನ್ರಿ ಅವನು? ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ಯಾನ. ಹಂಗಾರೆ ಪ್ಯಾರಲಲ್ ಇತ್ತು ಅನ್ಕೊಂಡು ಯಾರು ಅಬ್ಸರ್ವ್ ಮಾಡ್ಕೊಳ್ರಿ, ಅದರ ಫಾರ್ಮುಲಾಸ್ ಏನು ತೊಗೊಳ್ತೀರಾ ಇಲ್ಲಿ? 1/R1 ಪ್ಲಸ್ 1/R2 ಪ್ಲಸ್ ಸೊ ಆನ್ ಅಪ್ ಟು 1 ಏನು ತೊಗೊಳ್ತೀರಿ ಇಲ್ಲಿ? RN. ಕರೆಕ್ಟ್ ರೀ? ಓಕೆ. ಫಾರ್ ಎಕ್ಸಾಂಪಲ್ ನಾನು ಈ ರೀತಿ 10 ವೈರ್ಗಳನ್ನು ಕನೆಕ್ಷನ್ಸ್ ಮಾಡಿದ್ದೆ ಅಂತ ಅನ್ಕೊಳ್ರಿ. ಪ್ಯಾರಲಲ್ ಅದಾವ್ರಿ ಇವೆಲ್ಲ, ಹಿಂಗೆ ಕನೆಕ್ಷನ್ಸ್ ಮಾಡೀನಿ ಅಂತ ಅನ್ಕೊಳ್ರಿ. ಈ ರೀತಿ ಇರ್ತಕ್ಕಂಥದ್ದನ್ನು ಕಟ್ ಮಾಡಿ ಈ ರೀತಿ ಕನೆಕ್ಷನ್ಸ್ ಮಾಡಿದ್ದೀನಿ. ಹಾಗಾದ್ರೆ ಒಂದಕ್ಕೆ ಏನು ಬಂದದ್ರಿ ಇಲ್ಲಿ? R/10, ರೈಟ್? ಹಾಗಾದ್ರೆ ಮೆನ್ಷನ್ ಮಾಡ್ಕೊತ ಹೋಗ್ರಿ, ಇಲ್ಲಿ ಆ್ಯಡ್ ಅಪ್ ಮಾಡ್ಕೊತ ಹೋಗ್ರಿ. ಸೊ ಹಂಗಾರೆ ಏನು ಬರ್ತಾರೆ ಇದು? 10/R ಪ್ಲಸ್ 10/R. Now that goes on up to 10/1, 2, 3, 4, 5, 6 ಇವು 10 ಇರ್ತಾವ್ರಿ, ರೈಟ್? ಹಂಗಾರೆ ಆ್ಯಡ್ ಮಾಡ್ಕೊತ ಹೋದ್ರೆ ಅನ್ಕೊಂಡು ಏನಾಗುತ್ತೆ ಇದು? ಬಟ್ 1/RP ಈಸ್ ಈಕ್ವಲ್ ಟು 100 divisible by R. So what do you mean by RP is equal to? So now being R divisible by 100. ಅಂದರೆ ವ್ಯಾಲ್ಯೂಸ್ ಎಷ್ಟು ಬರುತ್ತಿರೋದು? 0.01 ಟೈಮ್ಸ್ R. ಆಪ್ಷನ್ಸ್ ಯಾವ್ದ್ರಿ ಇಲ್ಲಿ? ಎ. ನಿಜಕ್ಲೆ? ಓಕೆ. ಇದು ನಿಮಗೆ ಒಂದನೇ ಕ್ವಶನ್ಸ್ ನೋಡಿ. ಇದೇ ರೀತಿನ ಕೇಳ್ತಾನೆ, ನಂಬರ್ ಆಫ್ ಕ್ವಶನ್ಸನ್ನು ಕೂಡ ಏನು ಮಾಡ್ತಾನೆ ರೀ? ಸೊ ಕೇಳ್ತಾನೆ. ನಾವು ಸೆಕೆಂಡ್ ಕ್ವಶನ್ಸನ್ನು ಅಬ್ಸರ್ವ್ ಮಾಡ್ಕೊಳ್ರಿ, ರೈಟ್? ಇದು ಕ್ವಶನ್ ನಂಬರ್ 1. Now look at the second questions here. Question number 2. So in which circuit shown below, ಕೆಳಗಡೆ ಕೊಟ್ಟಿರ್ತಕ್ಕಂಥ ಸರ್ಕ್ಯೂಟ್ದಲ್ಲಿ the resistance are given in a ohms. Ohm is a unit of resistance. Battery is assumed ideal with EMF equal to 3 volt. EMF nothing but maximum potential difference. Therefore on voltage ಕೊಟ್ಟಿದ್ದಾನೆ. What is the voltage here? 3 volt. The voltage across the resistance 4. ಸೊ ಇಲ್ಲಿ ಅದ ನೋಡ್ರಿ, ಇಲ್ಲಿ ಏನು ಕೊಟ್ಟಿದ್ದಾನಲ್ಲ, ನಾನು ಒಂದು ಸ್ವಲ್ಪ ಹಂಗೆ ಡಾಟ್ ಮಾರ್ಕ್ಸನ್ನು ಹಾಕಿ ನೋಡ್ರಿ. ಇದು ರೆಸಿಸ್ಟೆನ್ಸ್ 4 ಎಷ್ಟದ್ರಿ? ಅದು 30 ಓಮ್ ಅದ. ಸೊ ಇಲ್ಲಿ ಅಷ್ಟು ಪೊಟೆನ್ಷಿಯಲ್ ಎಷ್ಟದ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಪೊಟೆನ್ಷಿಯಲ್ ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ಅನ್ಕೊಳ್ರಿ, ಯಾವ ಲಾಸನ್ನು ಯೂಸ್ ಮಾಡ್ತೀರಾ? ಓಮ್ಸ್ ಲಾ. V is equal to I. ಇಲ್ಲಿ ರೆಸಿಸ್ಟೆನ್ಸ್ ಎಷ್ಟದ್ರಿ? he already given that R4 is equal to now 30 ohm. ಕರೆಕ್ಟ್ ರೀ? ಕೊಟ್ಟಿದ್ದಾನೆ ಆಲ್ರೆಡಿ 30 ಓಮ್ ಅಂತ ಕೇಸ್. ಬಟ್ ಕರೆಂಟ್ ಎಷ್ಟು ಅದ ಗೊತ್ತಿಲ್ಲ. ಈ ಸರ್ಕ್ಯೂಟ್ ಪೂರದ್ರಲ್ಲಿ ಕರೆಂಟನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಅನ್ಕೊಳ್ರಿ.
ಸೇಮ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ರಿ, ದಟ್ I ಈಸ್ ಈಕ್ವಲ್ ಟು ವಿ ಡಿವಿಸಿಬಲ್ ಬೈ ಆರ್ ಇಕ್ವಿವಲೆಂಟ್. ವಿ ಎಷ್ಟದ ರೀ 3, ಆರ್ ಎಷ್ಟದ ರೀ ಗೊತ್ತಿಲ್ಲ. ನಾವು ನೀಡ್ ಟು ಫೈಂಡ್ ಔಟ್. ಹೆಂಗೆ ಫೈಂಡ್ ಔಟ್ ಮಾಡ್ಕೊಳ್ತೀರಾ, ಇಲ್ಲಿ ನೋಡ್ಕೊಳ್ರಿ. ಈ ಪೂರ ಸರ್ಕ್ಯೂಟನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಕೊಳ್ರಿ. R3 ಮತ್ತು R4 ಒಂದಕ್ಕೊಂದು ಹೆಂಗೆ ಅದಾವ ರೀ, ಪ್ಯಾರಲಲ್ ಅದಾವ, ರೈಟ್. ಹಂಗಾರೆ ಪ್ಯಾರಲಲ್ ಇತ್ತು ಅಂತ ಅನ್ಕೋಣ, ಎರಡು ರೆಸಿಸ್ಟೆನ್ಸ್ ಪ್ಯಾರಲಲ್ ಇತ್ತು ಅನ್ಕೋಣ. ಸೊ ನಾವು ದಟ್ R1 ಇಲ್ಲ, ಇಲ್ಲಿ ಯಾವುದಾದ್ರೆ ಇಲ್ಲಿ R3 R4 ಡಿವಿಸಿಬಲ್ ಬೈ R4 ಪ್ಲಸ್ R3. ಹಂಗಾರೆ ಎಷ್ಟು ಬರುತ್ತೆ ನೋಡ್ರಿ, ಇದು 30 into 60 ಡಿವಿಸಿಬಲ್ ಬೈ 30 plus 60 ಎಷ್ಟು ಬರುತ್ತೆ ರೀ 90. 1 0 ಗೆಟ್ ಕ್ಯಾನ್ಸಲ್, 3 1 3 3 3 1 3 2 ಅಂದರೆ ಎಷ್ಟು ಬಂತು ಇದು 20 ಬಂತು. ಈ ಎರಡು ಪ್ಯಾರಲಲ್ ಇದಲ್ಲ ಅದರ ಇಕ್ವಿವಲೆಂಟ್. ಇದು ಫಾರ್ಮುಲಾ ಸಿಂಪಲ್ ನೋಡ್ರಿ. 1/R1 RP ಇತ್ತಲ್ಲ, ಸೊ 2 ರೆಸಿಸ್ಟೆನ್ಸ್ ಇದ್ದಾಗ ಅಪ್ಲೈ ಆಗುತ್ತೆ ನೋಡಿ. 1/R1 ಪ್ಲಸ್ 1/R2. ನೀವು ಏನಾದರೂ LCM ತೊಗೊಂಡ್ಬಿಟ್ಟು ಅನ್ಕೋಣ, ಏನಾಗುತ್ತೆ ರೀ ಅದು R1 R2 ಆಗುತ್ತೆ, ಮೇಲ್ಗಡೆ R1 ಪ್ಲಸ್ R2 ಆಗುತ್ತೆ. ಇದನ್ನು ರಿವರ್ಸ್ ಮಾಡಿಬಿಟ್ಟು ಅಂದರೆ ಇದೇ ಫಾರ್ಮುಲಾದನ್ನ ಬಂದ್ಬಿಡುತ್ತೆ. ಹಾಗಾದ್ರೆ ಈ 20 ಈ 30 ಹೆಂಗದಾವ ರೀ, ಸಿರೀಸ್ ಒಳಗಡೆ ಅದಾವಲ್ಲ, ಹಾಗಾದ್ರೆ ಡೈರೆಕ್ಟ್ಲಿ ಎಡಪ್ 20 ಪ್ಲಸ್ 30 ಈಸ್ ಈಕ್ವಲ್ ಟು ಏನು ತೊಗೊಳ್ತಾರೆ ಇಲ್ಲಿ 50 ಓಮ್. ರೈಟ್, ಯಾವ್ದು ರೀ ಇವೆರಡು. ಮತ್ತು ಇವು ಎರಡು ಅಗೇನ್ ಮತ್ತೆ ಹೆಂಗದಾವ ರೀ, ಪ್ಯಾರಲಲ್. ಇದು ಒಂದೇ ಪ್ಯಾರಲಲ್ ಆದ್ರಿ, ಯಾವ್ದು R3 ಮತ್ತು R4. ಇವಾಗ ಏನು ನಿಮ್ಮದು ಸಿರೀಸ್ ಒಳಗಡೆ ಕನೆಕ್ಟ್ ಮಾಡಿದ್ರಲ್ಲ, ಸೊ ಇದು ಮತ್ತು ಇವು R2 ಹೆಂಗದ ನೋಡ್ರಿ, ಮತ್ತೆ ಪ್ಯಾರಲಲ್ ಅದ ನೋಡ್ರಿ. ಎಷ್ಟೆಷ್ಟು ಪ್ಯಾರಲಲ್ ಬಂದದ ನೋಡ್ರಿ, ಒಂದೇದು 50 ಮತ್ತು ಇದು ಕೂಡ ಎಷ್ಟು ಅದ ರೀ 50 ಅದ. ಹಂಗಾರೆ ಏನು ಬರುತ್ತೆ ನೋಡ್ರಿ ಇಲ್ಲಿ ಫಾರ್ಮುಲಾಸು ಡೈರೆಕ್ಟ್ ಹಾಕೊಂಡ್ಬಿಟ್ರಿ. 50 ಇಂಟು 50 50 ಪ್ಲಸ್ 50 ಎಷ್ಟು ಬರುತ್ತೆ ಇಲ್ಲಿ 100. ಅಂದರೆ 2500 ಡಿವಿಸಿಬಲ್ ಬೈ 100. ಎರಡು ಕ್ಯಾನ್ಸಲ್ ಆಗಿಬಿಟ್ಟು ರೀ, ಎಷ್ಟು ಬಂತು ರೀ ಇದು 25. ಈ 25 ಮತ್ತು ಇದು 50 ಹೆಂಗದ ರೀ, ಅಗೇನ್ ಸಿರೀಸ್ ಬಂತಂದ್ರೆ ಏನು ಬರ್ತದೆ ತಗೊಳ್ತಿರಲಿ 25 ಪ್ಲಸ್ 50 ಟೋಟಲ್ ಎಷ್ಟು ಬಂತು ರೆಸಿಸ್ಟೆನ್ಸ್ 75. ಹಂಗಾರೆ ಇಲ್ಲಿ ಎಷ್ಟು ತೊಗೊಳ್ತಾರೆ ಇಲ್ಲಿ 75. ಅದರ ಡಿವೈಡ್ ಮಾಡಿಕೊಡ್ರಿ ಎಷ್ಟು ಬರುತ್ತೆ. ಸೊ 3 1 3 2 and 3 5 ಅಂದರೆ ಎಷ್ಟು ಬರುತ್ತೆ ಇಲ್ಲಿ 1 ಡಿವಿಸಿಬಲ್ ಬೈ 25 ಆಂಪಿಯರ್ ಇದನ್ನು ಕರೆಂಟ್ ಥ್ರೂ ದ ಸರ್ಕ್ಯೂಟ್. ನಿಮಗೇನು ಬೇಕ್ರಿ ಇವಾಗ R4ದಲ್ಲಿ ಎಷ್ಟು ಪೊಟೆನ್ಷಿಯಲ್ ಅದ ಅಂತ ಬೇಕು. ದೇರ್ಫೋರ್ ವಿ ಈಸ್ ಈಕ್ವಲ್ ಟು I ಎಷ್ಟು ಬಂದದ್ರಿ 1 ಡಿವಿಸಿಬಲ್ ಬೈ 25. R4 ಎಷ್ಟದ್ರಿ ಇಲ್ಲಿ 30 ಅದ. ಕರೆಕ್ಟ್ ರೀ. ಹಂಗಾರೆ ನಾವು ಅಬ್ಸರ್ವ್ ಮಾಡ್ಕೊಳ್ರಿ, 1 ಡಿವಿಸಿಬಲ್ ಬೈ 24 ಅಂತಂದರೆ ಎಷ್ಟು ಬರುತ್ತೆ ರೀ 0.04 ಬರುತ್ತೆ. ರೈಟ್, ಇಂಟು 30 ಮಾಡಿದ್ರಿ ಅಂತ ಅನ್ಕೋರಿ. ನಾವು ದಟ್ ವ್ಯಾಲ್ಯೂಮ್ ಕಮ್ಸ್ 1/1.2 ವೋಲ್ಟ್. ಆನ್ಸರ್ ಯಾವ್ದ್ರಿ ಇಲ್ಲಿ ಸರಿ ಫಸ್ಟ್. ಇದು ಕ್ಲಿಯರಾಗಿ ಅರ್ಥ ಆಯ್ತು ರೀ. ಸೊ ನಂಬರ್ ಆಫ್ ಕ್ವಶನ್ಸ್ಗಳನ್ನು ಈ ರೀತಿಯೂ ಕೂಡ ಏನು ಮಾಡ್ತಾನೆ ರೀ ಅರೈಸ್ ಮಾಡ್ತಾನೆ. ರೈಟ್, ಓಕೆ. ಸೊ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಅನ್ಕೊಳ್ರಿ, ಸರ್ ಇದು ಕ್ವಶನ್ಸ್ ಅರ್ಥ ಆಗಿಲ್ಲ ಅಂತಂತಂದರೆ ಜಸ್ಟ್ ಕಮೆಂಟ್ ಇಟ್. ಓಕೆ, ಸೊ ನೀವು ಕಮೆಂಟ್ ಮಾಡಿದ್ರೆ ಅಂತ ಅನ್ಕೊಳ್ರಿ. ಸೊ ಯಾವ ಡೌಟ್ ಅದ, ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಗಿರ್ಬೋದು, ಇಲ್ಲ ಡೈರೆಕ್ಟಾಗಿ ಆಗಿರ್ಬೋದು. ಸೊ ಏನು ಮಾಡೋಕ್ಕೆ ಬರುತ್ತೆ, ಕ್ಲಾರಿಫಿಕೇಷನ್ಸ್ ಕೊಡೋಕ್ಕೆ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಸನ್ನು ಅಬ್ಸರ್ವ್ ಮಾಡ್ಕೊಡ್ರಿ. ಸೊ ಇಲ್ಲಿ ಏನೇನು ಕೊಟ್ಟ ನೋಡ್ರಿ, ಹೌ ಮಚ್ ಲುಕ್ ಎಟ್ ದ ಕ್ವಶನ್ಸ್ ಹಿಯರ್. ಕ್ವಶನ್ ನಂಬರ್ 3 ಹಿಯರ್. A N-type silicon sample of a width. ಓಕೆ, ನೀವು ವಿಡ್ತನ್ನು ತೊಗೊಂಡ್ಬಿಟ್ಟು ಅನ್ಕೋಣ, ವಿಡ್ತ್ ನಥಿಂಗ್ ಬಟ್ ನಾನು ಲೆಂತ್ ಅಂತಲೇ ತೊಗೊಂಡ್ಬಿಡ್ತೀನಿ. ದಟ್ ಈಸ್ ಈಕ್ವಲ್ ಟು ಏನು ಮಾಡ್ಕೊಂಡಿರ್ತೀನಿ 4 × 10⁻³ ಮೀಟರ್ಸ್. ಥಿಕ್ನೆಸ್ ಕೊಟ್ಟಿದ್ದಾನೆ ರೀ, ಥಿಕ್ನೆಸ್ ಈಸ್ 25 × 10⁻⁵ ಮೀಟರ್ಸ್. ಇಲ್ಲ ವಿಡ್ತ್ ಅಂತ ನೀವು ತೊಗೊಂಡ್ಬಿಟ್ರೆ ಮತ್ತೆ ಒಂದು ಲೆಂತ್ ಕೂಡ ಕೊಟ್ಟಿದ್ದಾನೆ ರೀ. ನಾವು ಇಟ್ ಈಸ್ 6 × 10⁻² ಮೀಟರ್ಸ್. ಇದು ಗಿವನ್ ಡಾಟಾಸ್ ಆ್ಯಂಡ್ ಕ್ಯಾರೀಸ್ ಅ ಕರೆಂಟ್ ಐ ಕೂಡ ಕೊಟ್ಟಿದ್ದೆ ನೋಡ್ರಿ. ಎಷ್ಟು ಕೊಟ್ಟಾನ್ರಿ ಇಲ್ಲಿ 4.8 ಮಿಲಿ ಅಂತ ಕೊಟ್ಟ. ನಾನು ಡೈರೆಕ್ಟಾಗಿ ಬರ್ಕೊಂಡ್ಬಿಡ್ತೇನೆ ರೀ -3
ampere. Where when the voltage applied across the length of the sample, the free electron density, it means it is a n, 10 to the power of 22 per meter cube. Then how much time does it take for electrons to move full length of sample? So timing ಅನ್ನು ಕೇಳಿದ ನೋಡ್ರಿ, 1.6 ಕೊಟ್ಟಿದ್ದಾನ್ರಿ, ಇಂಟು 10 to the power of -19 is a charge on electrons. Right? Timing ಏನು ತೊಗೊಂಡ್ರೆ ನೋಡ್ರಿ ಇಲ್ಲಿ. Now here same formula uses formulas NEA times VD. ಸೊ ಡ್ರಿಫ್ಟ್ ವೆಲಾಸಿಟಿನ ನೀವು ಏನಂತ ತೊಗೊಳ್ತೀರಾ ಅಂತಂದರೆ ಲೆಂತ್ ಡಿವಿಸಿಬಲ್ ಬೈ ಟೈಮ್, ಡಿಸ್ಟೆನ್ಸ್ ಬೈ ಟೈಮ್ ಅಂತ ತೊಗೋತಿರಲ್ಲ, ಎಕ್ಸಾಕ್ಟ್ಲಿ ಇದನ್ನು ಆ್ಯಡ್ ಮಾಡ್ಕೊಡ್ರಿ. ದಟ್ ಐ ಈಸ್ ಈಕ್ವಲ್ ಟು NEA L ಬೈ ಟಿ. ನಿಮ್ಗೆ ಟೈಮಿಂಗ್ ಬೇಕಲ್ಲ, ನಾವು ದ ಟೈಮಿಂಗ್ ಈಸ್ ಈಕ್ವಲ್ ಟು NEA L ಬೈ ಐ. ಎನ್ ಅಂದರೆ 10 to the power of 22, ಇ ಅಂತಂದರೆ 1.6 ಇಂಟು 10 to the power of -90 ಇಂಟು ಅಗೇನ್ ಏರಿಯಾ ಅನ್ನ ಏನು ತೊಗೊಳ್ತೀರ, ಲೆಂತ್ ಇಂಟು ಬ್ರೆಡ್ತ್ ಅಂತ ಮಾಡ್ಕೊಂಡ್ಬಿಡ್ತಾರೆ. ಇವು ಎರಡರಲ್ಲಿ ಏನು ಮಾಡ್ಕೊಳ್ರಿ, ಮಲ್ಟಿಪಲ್ ವಿಡ್ತ್ ಮತ್ತು ಥಿಕ್ನೆಸ್ನ ಮಲ್ಟಿಪಲ್ ಮಾಡ್ಕೊಂಡ್ಬಿಡ್ರಿ, ಏರಿಯಾ ಗೊತ್ತಾಗ್ಬಿಡುತ್ತೆ. 4 ಇಂಟು 10 to the power of -3 ಅಗೇನ್ 25 ಇಂಟು 10 to the power of -5 ಇಂಟು, ಸೊ ಲೆಂತ್ ಅನ್ನು ತೊಗೊಂಡ್ಬಿಟ್ರು, ಲೆಂತ್ ಕೂಡ ಕೊಟ್ಟಿದ್ದಾನಲ್ಲ, 6 ಇಂಟು 10 to the power of -2 ಆಯ್ತು ರೀ. ಎನ್ ಇ ಆಯಿತು, ಏರಿಯಾ ಆಯಿತು, ಲೆಂತ್ ಆಯಿತು, ಡಿವಿಸಿಬಲ್ ಬೈ ಏನು ತೊಗೊಳ್ತಾರೆ ಇಲ್ಲಿ 4.8 ಇಂಟು 10 to the power of -3 ರೈಟ್. ಓಕೆ, ಸೊ ಈ ಕ್ವಶನ್ಸನ್ನು ಸಾಲ್ವ್ ಮಾಡಿರಿ. ನನ್ನ ಡಾಟಾಸ್ ಆಲ್ರೆಡಿ 90% ಸಾಲ್ವ್ ಆಗಿಬಿಟ್ಟಿದೆ ರೀ. ಮಲ್ಟಿಪಲ್ ಆ್ಯಂಡ್ ಡಿವಿಷನ್ಸನ್ನು ಮಾಡ್ಕೊಳ್ರಿ. ಎಷ್ಟು ಬರುತ್ತೆ ಟೈಮಿಂಗು ಅನ್ನೋದನ್ನು ಏನು ಮಾಡಿರಿ, ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡ್ತೀರಾ? ಸೊ ಯಾವುದನೇ ಕ್ವಶನ್ಸ್ ರೀ, 3ನೇ ಕ್ವಶನ್ಸ್. ನಾವು 4ನೇ ಕ್ವಶನ್ಸ್ ನೋಡಿ, ಇಲ್ಲಿ ಬಂತು ನೋಡಿರಿ ಕ್ವಶನ್ಸ್, ರೈಟ್. ಸೊ ಈ ಕ್ವಶನ್ಸನ್ನು ಅಬ್ಸರ್ವ್ ಮಾಡ್ಕೊಳ್ರಿ. What is given? Ratios of their masses three wires is 1, 2 and 3. 1:2, 2:2 and 3. That of their lengths observe ಮಾಡ್ಕೊಳ್ರಿ. ಮಾಸಸ್ಗಳ ರೇಷಿಯೋಸನ್ನು ಕೊಟ್ಟಾನ 1:2:3, ಲೆಂತ್ ಕೊಟ್ಟಾನ 3:2:1, are made of same materials, ರೇಷಿಯೋ ಆಫ್ ದೇರ್ ರೆಸಿಸ್ಟೆನ್ಸ್ ಅಂತ ಕೇಳೋಣ. ನಾನು ನಿಮ್ಗೆ ಆಗಲೇ ಒಂದು ಕ್ವಶನ್ಸನ್ನು ಕೇಳಿದೆ. ಏನು ಕೇಳಿದಿರಿ? ಇಫ್ ಐ ಟೇಕ್ ದ R1 ಬೈ, ಬೇಡ R1 ಅನ್ನೇ ಇರಲಿ. ಸೊ ನಾನಿಲ್ಲಿ ಓಕೆ, ನಾವು ಇಲ್ಲಿ R1 ಇಸ್ ಈಕ್ವಲ್ ಟು ಏನು ತೊಗೊಳ್ತಾರೆ ನೋಡ್ರಿ, ಇಲ್ಲಿ ರೋ L ಬೈ ಎ, ರೈಟ್. ಅವ್ನು ಕೊಟ್ಟಿದ್ದ ಅಂತಂದರೆ L1 ಮತ್ತು ಏರಿಯಾ. ಸೊ ನಾನು ಇದನ್ನು ರೋ L1 ಬೈ R1 ಸ್ಕ್ವೇರ್ ಅಂತ ತೊಗೊಳ್ತೀನಿ. ಇಲ್ಲಿ ಏರಿಯಾದಲ್ಲ, ನಾನು ಇದನ್ನು ಚೇಂಜಸ್ ಮಾಡ್ಕೊಳ್ತೀನಿ ನೋಡಿ. ಎಲ್ಲಿ ಚೇಂಜಸ್ ಮಾಡ್ಕೊಳ್ತೀನಿ ರೀ, ರೋ ಎಲ್ ಬೈ ಎ ಅದಲ್ಲ, ನಾನು ಹೇಳಿದಲ್ಲ ಮಾಸ್ ಬೈ ವಾಲ್ಯೂಮ್ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಈಸ್ ಈಕ್ವಲ್ ಟು ಡೆನ್ಸಿಟಿ ಅಂತ ಆದರೆ ನಾವು ದಟ್ ಮಾಸ್ ಈಸ್ ಈಕ್ವಲ್ ಟು
the density into volume ಏನು ತಗೊಳ್ತೀರಾ area into length. Therefore area becomes mass divisible by length into density. So now it becomes rho square L square divisible by m. If r rho is constant, then definitely ಏನು ಬರುತ್ತೆ ಅನ್ಕೋಣ ಇಲ್ಲಿ L square by so ma ಬರುತ್ತೆ. ಹಂಗಾರೆ ಇವುಗಳ ರೇಷಿಯೋಸ್ ಅನ್ನು ತಗೊಂಡ್ಬಿಟ್ರಿ ಅಂತ ಅನ್ಕೊಳ್ಳಿ. ಇಫ್ ಐ ವಿಲ್ ಟೇಕ್ ದ r1 is equal to L1 square divisible by m1. ಹಾಗಾದ್ರೆ ನಾವು ಲೆಂತ್ ಏನದ ನೋಡ್ರಿ ಫಸ್ಟ್ y ಅದ 3 ಟೈಮ್ಸ್ ಅದ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ಅದು 9L square divisible by mass 1 time adari. Now it comes what may be in r2, that r2 comes length is a 2 times. Now it is becomes so 4 times L square divisible by m, sorry 2 times m. Exactly hangare em barthe nodri idu 2L square divisible by m. Now what may be the r3, it comes so length 1 time adari hangare em barthe idu L square divisible by 3 times of masses. Now it comes 3 times of masses. Now it becomes L square divisible by 3 times m. Now look at here. Now if I take the r is an L square by m, then r1 becomes 9 times of r, then r2 becomes 2 types of r, then r3 becomes 1 by 3 times r. Take the ratios here. Now that r1 is to r2 is to r3 gives 9 is to 2 is to 1 by 3. Therefore multiple 3 for the terms, it comes 27 is to 6 is to 1. Here is the answer. ಯಾವ್ದು ಬರುತ್ತೆ ಇಲ್ಲಿ ಆಪ್ಷನ್ ಸಿ. ಎಕ್ಸಾಕ್ಟ್ಲಿ. ಸೊ ಈ ರೀತಿ ಸೊ ನಂಬರ್ ಆಫ್ ಕ್ವಶನ್ಸ್ಗಳನ್ನು ಕೂಡ ಏನು ಮಾಡ್ತಾನೆ ರೀ ಸೊ ಕೇಳ್ತಾನೆ. ಎಕ್ಸಾಕ್ಟ್ಲಿ. ಓಕೆ. ಸೊ ಈ ಕ್ವಶನ್ಸಲ್ಲಿ ಸ್ವಲ್ಪ okay, so these are questions. So last questions ಗಳನ್ನು ಯಾವ ಸಾಲ್ವ್ ಮಾಡಿದ್ವಿ ನೋಡ್ರಿ. these are the questions. okay, so next class ಅಲ್ಲಿ ಏನು ಮಾಡೋಣ ಅಂತಂದ್ರೆ more number of numericals ಅನ್ನು ಸಾಲ್ವ್ ಮಾಡೋಣ. here are the questions. so try ಮಾಡ್ರಿ ಇದನ್ನ question number 3 and question number 4. so okay, so thank you one and all. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋಣ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ನೀಟ್ CET ಪ್ರಿಪೇರ್ ಮಾಡ್ತಿದ್ದಾರೋ ಅವ್ರಿಗೆ ಮಾಡ್ಕೊಡ್ರಿ. ಸೊ ಶೇರ್ ಮಾಡ್ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ಮುಂದಿನ ವಿಡಿಯೋಸ್ಗಳಿಗಾಗಿ ಏನು ಮಾಡ್ಕೊಡ್ರಿ, ವೆಯ್ಟ್ ಮಾಡ್ಕೊಡ್ರಿ. ಮೊದಲು ಏನು ಮಾಡೋಣ ಅನ್ಕೋಣ, ಎಲ್ಲ ಚಾಪ್ಟರ್ಸ್ ಮೇಲ್ಗಡೆ ಒಂದು 30 to 50 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಪ್ರೀವಿಯಸ್ ಇಯರ್ದು ಕ್ವಶನ್ಸ್ಗಳನ್ನು ಕೂಡ ಏನು ಮಾಡೋಣ ರೀ ಸೊ ಸಾಲ್ವ್ ಮಾಡೋಣ. ಅದಾದ್ಮೇಲ್ಗಡೆ ಸೊ ಥಿಯರಿ ಕೆಲವೊಂದಷ್ಟು ಕ್ವಶನ್ಸ್ಗಳನ್ನು KCETಗಳಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತಾರೆ. ಥಿಯರಿ ಮಲ್ಟಿಪಲ್ ಚಾಪ್ಟರ್ ವೈಸ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ಸ್ ಮಾಡೋಣ. ನಾವು ದೆನ್ ವಿ ಗೋ ಫಾರ್ ಅನ್ನ ಥಿಯರಿ. ಭಾಳ ಜನಕ್ಕೆ ಥಿಯರಿ ವಿಡಿಯೋಸ್ಗಳನ್ನು ಕೂಡ ಏನಾಗಿರ್ತಾವ್ರಿ ಬೇಕಾಗಿರ್ತವೆ. ಸೊ ಅಂಥವ್ರಿಗೆ ಕೂಡ ಏನು ಮಾಡೋಣ ರೀ ಥಿಯರಿ ವಿಡಿಯೋಸ್ಗಳನ್ನು ಕೂಡ ಪ್ರೊವೈಡ್ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.